ನನ್ನೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋಣ. ತುಂಬ ಚೆನ್ನಾಗುತ್ತೆ. 2 ವರ್ಷ ಇಟ್ಟರು ಕೆಡಲ್ಲ ಅಂತ ಉಪ್ಪಿನಕಾಯಿ ಇದು. ಒಂದು ಚೂರು ನೀರು ಸೋಕಿಸದೇ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಸ್ನೇಹಿತರೆ, ಮಾಡೋದು ಹೇಗೆ ಅಂತ ನೋಡೋಣ. ನೋಡ್ತಾ ಇದ್ರೇ ಮಾಡಬೇಕು ಅಂತ ಅನ್ಸಲ್ವಾ? ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು. ಮನೇಲಿ ಮಾಡಿದ್ರೆ ಯಾವತ್ತೂ ಚೆಂದ ಅಲ್ಲ. ಹಾಗಾಗಿ ನಾನಿವತ್ತು ಒಂದು 25 ನಿಂಬೆಹಣ್ಣು ತೊಗೊಂಡಿದ್ದೀನಿ. ತುಂಬ ದಿನ ಇರಲಿ ಉಪ್ಪಿನಕಾಯಿ ಅಂತ ಎಲ್ಲರೂ ಇಷ್ಟಪಡ್ತಾರೆ ತಿನ್ನೋಕ್ಕೆ. ತುಂಬ ಚೆನ್ನಾಗಾಗುತ್ತೆ. 25 ಫ್ರೆಶ್ ಆಗಿರೋ ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಕೆಲವೊಂದು ದಪ್ಪ ಆಯಿತು, ಕೆಲವೊಂದು ಸಣ್ಣ ಆಯಿತು, ಪರವಾಗಿಲ್ಲ, ತೊಂದರೆ ಇಲ್ಲ. ಒಂದು 5-6 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಆರಕ್ಕೆ ಹಾಕಿದ್ದೆ. ಆಮೇಲೆ ಒಂದು ಬಟ್ಟೆ ತೊಗೊಂಡು ಒಂದೊಂದೇ ನಿಂಬೆಹಣ್ಣನ್ನ ಚೆನ್ನಾಗಿ ನೀರಿಲ್ದಂಗೆ ಒರೆಸಿ ಎತ್ತಿಟ್ಕೊಳ್ಳೋಣ. ಹೀಗೆ ಒಂದೊಂದನ್ನೇ ಒರೆಸ್ಬೇಕು, ಎಲ್ಲ ಒಟ್ಟಿಗೆ ಒರೆಸೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಾಗುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ. ನಾನು ಈ ಉಪ್ಪಿನಕಾಯಿ ಹಾಕೋದು ನೋಡಿ. ಈಗ ಒಂದನ್ನು 4 ಹೋಳಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡುವ ಕೈ ಜೋಪಾನ, ಬೀಜ ಏನು ತೆಗೆಯೋದು ಬೇಡ. ಹಾಗೆ ಹೀಗೆ 4 ಭಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಕೆಲವರು ಅರ್ಧ ಹೋಳು ಥರ ಕಟ್ ಮಾಡ್ತಾರೆ, ನಾನು ಈ ಥರ ಕಟ್ ಮಾಡ್ತೀನಿ. ನಿಂಬೆಹಣ್ಣೆಲ್ಲ ಹೆಚ್ಚಿದ್ದಾಯಿತು. ಈಗ ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ತುಂಬ ಗಮ್ಮಂತ ಇರುತ್ತೆ. ಎಷ್ಟು ದಿನ ಇಟ್ಟರು ಏನು ಮಾಡಿದ್ರು ಕೆಡೋದೇ ಇಲ್ಲ, ಅಷ್ಟು ಮಟ್ಟಿಗಿರುತ್ತೆ ಉಪ್ಪಿನಕಾಯಿ. ಮಾಡಿ ನೋಡಿ ಸ್ನೇಹಿತರೆ. ಈಗ ಚೆನ್ನಾಗಿರೋ ಟಾಟಾ ಫ್ರೀ ಫ್ಲೋ ಉಪ್ಪು ತೊಗೊಂಡಿದ್ದೀನಿ ನಾನು. ಈ ಉಪ್ಪಲ್ಲಿ ನಿಜವಾಗ್ಲೂ ಕೆಡಲ್ಲ. ಬೇರೆ ಉಪ್ಪಲ್ಲಿ ಟ್ರೈ ಮಾಡಿದ್ದೀನಿ, ಕೆಲವೊಂದು ಸಲ ಬೂಸ್ಟ್ ಬರುತ್ತೆ, ಬಟ್ ಇದರಲ್ಲಿ ಎಷ್ಟು ವರ್ಷ ಇಟ್ಟರು ಕೆಡಲ್ಲ, ಚೆನ್ನಾಗಾಗುತ್ತೆ. ಈ ಥರ ಬೆಳ್ಳಗಿರೋಂಥ ಉಪ್ಪು ತೊಗೊಳ್ಳಿ. ನೋಡಿ, ಹೆಚ್ಚಿರೋ ನಿಂಬೆಹಣ್ಣು ತೋರಿಸ್ತಾ ಇದ್ದೀನಿ. 25 ಹಣ್ಣು ಹೆಚ್ಚಿಬಿಟ್ಟಿದ್ದೀನಿ. ರಸ ಏನು ತೆಗೆದಿಟ್ಕೊಂಡಿಲ್ಲ, ಬರೀ ಹಾಗೆ ಹೋಳು ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಒಂದು ಜಾಡಿನ ಚೆನ್ನಾಗಿ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಚೂರು ಒದ್ದೆ ಇಲ್ದಿರಂಗೆ, ನೀರು ಇಲ್ದಿರಂಗೆ ಈ ಥರ ಒಂದು ಜಾಡಿ ತೊಗೊಳ್ಳೋಣ, ಇಲ್ಲ ಬಾಟ್ಲಾದರೂ ಸರಿ. ಈಗ ಹೆಚ್ಚಿಟ್ಟಿರೋದು ಸ್ವಲ್ಪ ಒಂದು 20 ಹೋಳು ಆ ಥರ ಹಾಕೋಣ. ಸ್ವಲ್ಪ ಹೋಳು ಹಾಕೋದು, ಒಂದು 2-3 ದೊಡ್ಡ ಸ್ಪೂನ್ ಉಪ್ಪು ಹಾಕೋದು. ಮೊದಲು ಹೋಳು ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಒಂದು 2.5 ಸ್ಪೂನ್ ಉಪ್ಪು ಹಾಕ್ತೀನಿ. 2 ಇನ್ನೂ ಸ್ವಲ್ಪ ಹಾಕೋಣ. ಹುಳಿ ಇರುತ್ತಲ್ವ, ಅದರಿಂದ ಉಪ್ಪು ತಡೆಯುತ್ತೆ. ಮತ್ತೆ ಹೋಳು ಹಾಕೋಣ. ಇದೇ ಪ್ರಾಸೆಸ್ನ ಹೋಳು ನಾವು ಎಷ್ಟು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಮುಗಿಯೋವರೆಗೂ ರಿಪೀಟ್ ಮಾಡೋಣ. ಒಂದು ಸಲ ಒಂದು 20-22 ಹೋಳು ಹಾಕಿದ್ರೆ ಅದ್ರ ಮೇಲೆ 2 ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಮತ್ತೆ ಹೋಳು ಹಾಕೋಣ, ಮತ್ತೆ ಉಪ್ಪು ಹಾಕೋಣ. ಹೀಗೆ ಎಷ್ಟು ಹೋಳು ಹೆಚ್ಚಿಟ್ಕೊಂಡಿದ್ವೋ ಅಷ್ಟನ್ನು ಜಾಡಿ ಒಳಗೆ ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು ಚೂರು ಏನು ಕೆದಕಬಾರ್ದು. ಹಾಗೆ ಹೇಗೆ ಉಪ್ಪು ಹಾಕಿರ್ತೀವೋ ಹಾಗೆ ಅದ್ರ ಮೇಲೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕೋಣ. ಜಾಡಿದು ಮುಚ್ಚೋಣ. ಒಂದು ಬಿಳಿ ಬಟ್ಟೆ ಕಟ್ಟೋಣ, ಏನು ಹುಳ ಏನು ಹೋಗಬಾರ್ದು. ಸೊ ಹಾಗಾಗಿ ಒಂದು ಈ ಥರ ಬಟ್ಟೆನ ತುದಿ ಗಂಟು ಹಾಕ್ಕೊಂಡು ಚೆನ್ನಾಗಿ 2 ಲೇಯರ್ ಮಾಡಿ ಸುತ್ತಿ, ಹಳೆ ಕಾಲದ ಮೆಥಡ್ ಇದು, ಬಟ್ಟೆ ಕಟ್ಟಿಡೋದು. ಸೊ ಈ ಥರ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಕೆಡಲ್ಲ, ತುಂಬ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಹೀಗೆ 2 ಲೇಯರ್ ಬಟ್ಟೆ ಕಟ್ಟಿ ಒಂದು ಸಿಂಬಿ ಥರ ಸುತ್ತಿಟ್ಬಿಡೋದು. ಬಟ್ಟೆ ದೊಡ್ಡದಾಗಿದೆ ಸ್ವಲ್ಪ, ಅದರಿಂದ ಇದನ್ನು ಒಂದು ಸುರುಳಿ ಸುತ್ತಕೊಳ್ಳೋಣ ಬಟ್ಟೆನ. ಹಾಗೆ ಆ ಸುರುಳಿನ ಜಾಡಿ ಕಂಠಕ್ಕೆ ಹಿಂಗೆ ಸುತ್ತಬಿಟ್ರೆ ಆಯಿತು. ಸುರುಳಿ ಮಾಡ್ಕೊಂಡು ಟೈಟಾಗಿ ಕಟ್ಟಿ ಸರಿ 1 ವಾರ ಎತ್ತಿಟ್ಬಿಡೋಣ. 1 ವಾರ ಮಧ್ಯ ಬೇಕಾದ್ರೆ ಒಂದು ಸಲ ನೋಡ್ಬೋದು, ಏನು ಬೇಕಿಲ್ಲ. 1 ವಾರ ಈ ಥರ ಮುಚ್ಚಿಟ್ಬಿಟ್ರೆ ಏನೂ ಆಗಲ್ಲ, ಚೆನ್ನಾಗಿ ಕಳಿಯುತ್ತೆ. ಈಗ 1 ವಾರ ಆಗಿದೆ. ಇವತ್ತು ಇದಕ್ಕೆ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ 2 ದೊಡ್ಡ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯನ ಸಣ್ಣ ಊರಿನಲ್ಲಿ ಘಮ ಘಮ ಅಂತ ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಹುರಿಯೋಣ, ಯಾವುದು ಹೈಯಲ್ಲಿ ಹುರಿಯೋದು ಬೇಡ. ಮೆಂತ್ಯ ನೋಡಿ ಈಗ ಚಟಪಟ ಅನ್ನೋಕ್ಕೆ ಶುರು ಆಯಿತು. ಇದನ್ನು ಒಂದು ತಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಅದಕ್ಕೆ ಹುರಿದಿಟ್ಕೊಂಡಿರೋ ಮೆಂತ್ಯ ಹಾಕ್ಕೊಳ್ಳೋಣ ಫಸ್ಟು. ಚಟ್ನಿ ಜಾರೆಲ್ಲರೂ ಹಾಕ್ಕೊಳ್ಳಿ, ಇಲ್ಲ ದೊಡ್ಡ ಜಾರ್ ಆದರೂ ಪರವಾಗಿಲ್ಲ, ನಡೆಯುತ್ತೆ, ಆಗುತ್ತೆ. ನಿಮ್ಮ ಮಿಕ್ಸಿ ಯಾವ ಥರ ಇದೆಯೋ ಆ ಥರ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದು 3 ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ
ನುಣ್ಣಗೆ ಪುಡಿ ಆಗಲಿ. ಹೀಗೆ ಒಂದು ಪುಡಿ ಮಾಡ್ಕೊಳ್ಳೋಣ. ಈಗ ಅದು ಹುರಿದಿದ್ವಲ್ಲ ಅದೇ ಬಾಣಲೆಗೆ ಒಂದು 5-6 ಸ್ಪೂನಷ್ಟು, ಯಾಕೆಂದರೆ 25 ಹೋಳಿದೆ, 5-6 ದೊಡ್ಡ ಸ್ಪೂನಷ್ಟು ನಾನು ಎವರೆಸ್ಟ್ ಚಿಕಲ್ ಹಾಲು ಉಪಯೋಗಿಸ್ತಾ ಇದ್ದೀನಿ. ನಾನು ಯೂಶ್ವಲಿ ಉಪ್ಪಿನಕಾಯಿ ಇದನ್ನೇ ಉಪಯೋಗಿಸೋದು. ಒಳ್ಳೆ ಬಣ್ಣ ಇರುತ್ತೆ, ಮಾತ್ರ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ತಿನ್ನೋಕ್ಕೂ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಇದೇ ಮೆಣಸಿನ್ಕಾಯಿ ಪುಡಿ ಉಪಯೋಗಿಸೋದು. ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬೆಚ್ಚಗಾದರೆ ಸಾಕು, ರೆಡಿಯಾಗಿದೆ. ಈಗ ಹುರಿದಿರೋ ಹಸಿಮೆಣಸಿನ್ಕಾಯಿ ಪುಡಿನ ತಟ್ಟೆಗೆ ಹಾಕ್ಕೊಳ್ಳೋಣ. ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಚೆನ್ನಾಗಿ ಒಂದು 2-2.5 ಸ್ಪೂನಷ್ಟು, ದೊಡ್ಡ ಸ್ಪೂನು, ಟೇಬಲ್ ಸ್ಪೂನಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡೋಣ. ಹಾಗೆ ತಣ್ಣಗೂ ಆಗಬೇಕು, ಬೆಚ್ಚಗಿದೆ ಪುಡಿ. ಸೊ ಇದು ತಣ್ಣಗಾಗಕ್ಕೆ ಬಿಟ್ಟುಬಿಡೋಣ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ ಏನು ಬಣ್ಣ ಕಾಣಿಸ್ತಾ ಇದೆ, ಉಪ್ಪಿನಕಾಯಿ ಅಷ್ಟೇ ಬಣ್ಣ ಬರುತ್ತೆ. ಇವಾಗ ಒಂದು ವಾರ ಆಗಿದೆಯಲ್ಲ, ಜಾಡಿ ಬಟ್ಟೆ ಕಟ್ಟಿರೋ ತೆಗೆದು ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಿ ಒಳ್ಳೆ ಹಣ್ಣು ಥರ ಕಳ್ತಿರುತ್ತೆ. ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮ ಎಲ್ಲ ಇದೇ ಥರ ಉಪ್ಪಿನಕಾಯಿ ಹಾಕ್ತಾಯಿದ್ದಿದ್ದು. ನಮ್ಮ ಅಜ್ಜಿ ಕೂಡ ಇದೇ ಥರ ಹಾಕ್ತಾಯಿದ್ದಿದ್ದು. ಆದರೆ ಅವಾಗ ಎವರೆಸ್ಟ್ ಚಿಕಲ್ ಅಲ್ಲಿ ತೊಗೋತಿರ್ಲಿಲ್ಲ, ಅವರು ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿ ಹಾಕೋರು. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ. ಎಷ್ಟು ಒಂದು ವಾರ ಆದಮೇಲೆ ಚೆನ್ನಾಗಿ ಒಳ್ಳೆ ಹಣ್ಣು ಥರ ಕಳ್ತಿದೆ ನಿಂಬೆಹಣ್ಣು. ಕಳ್ದಷ್ಟು ಮೆತ್ತಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತೀನಿ. ಒಂಥರ ಸಿಲ್ಕಿಯಾಗಿ ಒಂಥರ ಶೈನಿಂಗ್ ಥರ ಉಪ್ಪು ನಿಂಬೆಹಣ್ಣು ಎರಡೂ ಸೇರಿಕೊಂಡು ಈ ಥರ ಆಗಿರುತ್ತೆ. ನಾನು ಬೀಜ ಏನು ತೆಗೆದಿಲ್ಲ, ಕೆಲವರು ಬೀಜ ಎಲ್ಲ ತೆಗೆದು ಮಾಡ್ತಾರೆ, ಬಟ್ ನಾವು ಹೀಗೆ ಮಾಡೋದು. ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಳ್ತಿದೆ ನಿಂಬೆಹಣ್ಣು. ಇವಾಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಪುಡಿ ಹಾಕೋಣ. ನಾನು ಮರದ ಸೌಟೆ ಉಪಯೋಗಿಸ್ತೀನಿ ಉಪ್ಪಿನಕಾಯಿಗೆ ಅಂತ, ಈ ಥರ ಸೌಟು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕೆದಕಕ್ಕೆ ತುಂಬ ಈಸಿ ಆಗುತ್ತೆ. ಸ್ವಲ್ಪನೇ 1 ಇಲ್ಲ 2 ಸ್ಪೂನ್ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ನೀರಾಗಿರೋವಂಥದ್ದು, ಉಪ್ಪಿನ ನೀರೆಲ್ಲ ಸರಿಯಾಗಿ ಹದವಾಗಿ ಹೊಂದ್ಕೋಬೇಕು. ಹಾಗೆ ಪುಡಿನ ಹಾಕೋಣ. ಪುಡಿ ಮಿಕ್ಕಿದ್ರೆ ಎತ್ತಿಟ್ಕೊಂಡು ನೆಕ್ಸ್ಟ್ ಇದಕ್ಕೂ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ. ನನಗೆ ಸ್ವಲ್ಪ ಖಾರವಾಗಿ ಇಷ್ಟ ಆಗುತ್ತೆ. ಹುಳಿ ಉಪ್ಪು ಖಾರ ಇದ್ರೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಉಪ್ಪಿನಕಾಯಿ. ಸೊ ಇಷ್ಟು ಬೇಕಾಗುತ್ತೆ ನೋಡಿ. ಹೀಗೆ ಇನ್ನೂ ನೀರಾಗಿದೆ, ಇನ್ನೂ ಪುಡಿ ಹಿಡಿಸುತ್ತೆ, ಹಾಕ್ಬೋದು. ನೋಡ್ಕೊಂಡು ಹಾಕ್ಕೋಬೇಕಷ್ಟೇ. ಹಾಕಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಪುಡಿನೂ ಒಂದು 4-5 ಸ್ಪೂನಷ್ಟು ತೊಗೊಂಡಿದ್ದಲ್ಲ ಅಷ್ಟು ಹಿಡಿಯುತ್ತೆ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೆದಕಿ, ಚೂರು ಗಂಟಾಗಬಾರ್ದು ಆ ಥರ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಬೇಕು. ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟರ ಮಟ್ಟಿಗಿದೆ ಉಪ್ಪಿನಕಾಯಿ. ತಕ್ಷಣವೇ ಉಪಯೋಗಿಸೋಕ್ಕೆ ಶುರು ಮಾಡ್ಬೋದು. ಯಾಕೆಂದರೆ ನಿಂಬೆಹಣ್ಣು ಆಲ್ರೆಡಿ 7 ದಿನ, ಒಂದು ವಾರ ಚೆನ್ನಾಗಿ ಉಪ್ಪಲ್ಲಿ ನೆಂದಿರೋದ್ರಿಂದ ಇಮಿಡಿಯೇಟಾಗಿ ಉಪ್ಪಿನಕಾಯಿನ ಉಪಯೋಗಿಸ್ಕೋಬೋದು. ನೋಡಿ ಹಾಗೇ ಹೋಯ್ತು. ಸೂಪರ್ ಸಖತ್ತಾಗಿರೋ ನಿಂಬೆಹಣ್ಣು ಉಪ್ಪಿನಕಾಯಿ ರೆಡಿಯಾಗಿದೆ. ಹೀಗೆ ಮತ್ತೆ ಬಟ್ಟೆ ಕಟ್ಟಿ ಎತ್ತಿಟ್ರೆ ಕೇಳೋದೇ ಇಲ್ಲ, ಆ ಥರ ಉಪ್ಪಿನಕಾಯಿ ರೆಡಿ ಆಯಿತು. ಏನು ಅನ್ನಿಸ್ತು ಸ್ನೇಹಿತರೆ? ಚೆನ್ನಾಗಿದೆ ಅನ್ನಿಸ್ತಾ? ಮಾಡಿ ನೋಡಿ, ನೀವು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಇಷ್ಟ ಆಯ್ತಾ ಅಂತ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ರುಚಿಯಾದಂಥ ಅದ್ಭುತವಾದ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಅದ್ಭುತವಾಗೇ ಇರುತ್ತೆ. ಮೊಸರನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಕೆಲವರಿಗೆ ಮೊದಲು ಅನ್ನ ಹಾಕ್ಕೊಂಡು ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿನ ತಿನ್ನೋ ಅಭ್ಯಾಸ ಇರುತ್ತೆ. ಸಖತ್ತಾಗಿ ಇಷ್ಟ ಆಗುತ್ತೆ. ಅಷ್ಟೇ ರುಚಿಯಾಗಿರೋಂಥ ಘಮ ಅಂತಿರೋಂಥ ಇಂಗು, ಮೆಣಸಿನ್ಕಾಯಿ ಎಲ್ಲ ಸೇರಿಕೊಂಡು ಸಖತ್ತಾಗಿರೋಂಥ ಉಪ್ಪಿನಕಾಯಿ ರೆಡಿ ಆಯಿತು. ಬಾಕಿ ಇರೋ ಉಪ್ಪಿನಕಾಯಿ ಜಾಡಿನ ಮತ್ತೆ ಹಾಗೆ ಕಟ್ಟಿಟ್ಬಿಡೋಣ, ಬೇಕಾದಾಗ ಉಪಯೋಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸ್ನೇಹಿತರೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.